ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ರುಚಿಯಾಗಿರುವಂಥ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ. ಈ ರೀತಿ ಚಟ್ನಿ ತಯಾರಿಸಿದರೆ ಇಡ್ಲಿ ದೋಸೆಗಿಂತ ಹೆಚ್ಚು ಚಟ್ನಿನೇ ತಿಂತಾರೆ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ಚಟ್ನಿ ರೆಸಿಪಿ. ಸೊ ಮೊದಲನೇದಾಗಿ ಒಂದು ಪ್ಯಾನಿಗೆ ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀನಿ. ಸೊ ಈ ಎಳ್ಳನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಚಟ್ನಿ. ಒಂದು ಸಲ ತಯಾರಿಸಿ ಹೇಗಿತ್ತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಇವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಂದರೆ ಕಲರ್ ಅಂದರೆ ತೀರ ಕೆಂಪಗಾಗೋ ಹಾಗೆ ಅಲ್ಲ, ಈ ರೀತಿಯಾಗಿ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟವ್ನ ಹೈ ಫ್ಲೇಮ್ ಮಾಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇವೆಲ್ಲದನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ನಂತರ ಕಡಲೆ ಬೀಜ, ಒಂದು ಹಿಡಿಯಷ್ಟು ಕಡಲೆ ಬೀಜವನ್ನು ತಗೊಂಡಿದ್ದೀನಿ. ಸೊ ನೀವು ಜಾಸ್ತಿ ಬೇಕು ಅಂದರೆ ಖಂಡಿತ ಹಾಕ್ಕೊಳ್ಬೋದು, ಬಟ್ ಇಷ್ಟೇ ಸಾಕಾಗುತ್ತೆ ಈ ಒಂದು ಚಟ್ನಿಗೆ. ಅದಕ್ಕೋಸ್ಕರ ಸ್ವಲ್ಪ ಕಡಲೆ ಬೀಜವನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೋಬೇಕಲ್ವಾ, ಹಾಗಾಗಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು. ಇದನ್ನು ಕೂಡ ತುಂಬಾ ಈಸಿಯಾಗಿರುತ್ತೆ. ಯಾವಾಗಲೂ ಕೂಡ ಮನೇಲಿ ಚಪಾತಿ, ಪೂರಿ, ಇಡ್ಲಿ, ದೋಸೆ, ಪಲಾವ್ ಈ ಥರದ್ದೆಲ್ಲ ಕೂಡ ಮಾಡ್ತಾ ಇರ್ತೀವಿ. ಚಟ್ನಿ ಥರದ್ದು ಮಾಡಲೇಬೇಕಾಗುತ್ತೆ. ಒಂದೇ ಥರದ ಚಟ್ನಿಯನ್ನು ಮಾಡಿದ್ರೆ ಖಂಡಿತ ಯಾರೂ ಇಷ್ಟಪಡೋದಿಲ್ಲ. ಹಾಗಾಗಿ ಥರದ ಚಟ್ನಿ ಮಾಡಬೇಕಾದ್ರೆ ಇದು ಒಂದು ಟೈಪಲ್ಲಿರುವಂತಹ ಚಟ್ನಿ. ಖಂಡಿತ ಇದನ್ನು ತಯಾರಿಸಿ ತುಂಬಾ ಅದ್ಭುತವಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಹಾಗೆ ಒಂದು 3 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಾನು ನನ್ನ ಮಕ್ಕಳು ಸ್ವಲ್ಪ ಖಾರ ಆದರೆ ತಿನ್ನೋದಿಲ್ಲ, ಸೊ ಅದಕ್ಕೋಸ್ಕರ ಒಂದು 3 ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ 1-2 ಎಕ್ಸ್ಟ್ರಾ ಬೇಕು ಅಂದರೆ ಖಂಡಿತ ಹಾಕ್ಕೊಳ್ಳಿ. ಸೊ ಇಲ್ಲಿ ಹಸಿರು ಮೆಣಸಿನ್ಕಾಯಿನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ನಾವು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀವಿ. ಸಿಪ್ಪೆ ಪೂರ್ತಿ ಕ್ಲೀನ್ ಮಾಡಿ ಹಾಕಬೇಕು ಅಂತ ಇಲ್ಲ, ಸ್ವಲ್ಪ ತರಿತಿರಿ ಇದ್ರೂ ಓಕೆ, ನಡೆಯುತ್ತೆ, ಏನು ತೊಂದರೆ ಇಲ್ಲ. ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಅರ್ಧ ಕಪ್ಪು ಎಳ್ಳು, ಹಾಗೆ ಕಡಲೆ ಬೀಜ ಮತ್ತು 3 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅವನ್ನು ಕೂಡ ನಾನು ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇರೋದು, ಹುರಿದು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಇವಾಗ ಸ್ವಲ್ಪ ಜೀರಿಗೆಯನ್ನು ಕೂಡ ತಗೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. 1 ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಈಗ ಕೋಕೋನಟ್ ಚಟ್ನಿ ಅಂತೂ ಮಾಡ್ತಾ ಇರ್ತೀವಿ, ಒರಿಜಿನಲ್ ಕೋಕೋನಟ್ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ, ಈ ಥರದ್ದೆಲ್ಲ ನಾವು ಮಾಡ್ತಾ ಇರ್ತೀವಿ. ಖಂಡಿತವಾಗ್ಲೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿಯಾಗಿ ಮಾಡಿ ಈ ಒಂದು ಎಳ್ಳನ್ನು ಉಪಯೋಗಿಸಿ ಈ ಚಟ್ನಿಯನ್ನು ತಯಾರಿಸಿದ್ರೆ ಟೇಸ್ಟ್ ಸೂಪರ್ ಅನಿಸುತ್ತೆ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಅದಾದ ನಂತರ ಕಾಯಿಯನ್ನು ತುರಿದು ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಯಿಯನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಅಥವಾ ಕಮ್ಮಿ ಕೂಡ ಹಾಕ್ಕೊಳ್ಬೋದು. ಅದಾದ ನಂತರ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಂತರ ಒಂದು 10 ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ಬಂದಿದ್ದೀನಿ. ನೀರು ಫಸ್ಟಿಗೆ ಹಾಗೆ ಅದನ್ನು ರುಬ್ಬಿ ಅದಕ್ಕೆ ಸ್ವಲ್ಪ ಆಮೇಲೆ ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಒಂದೇ ಸಲ ನೀರು ಹಾಕಿದ್ರೆ ಕಡಲೆಬೀಜ ಎಲ್ಲ ಚೆನ್ನಾಗಿ ಪುಡಿ ಆಗಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ. ತೀರಾ ನುಣ್ಣಗಿರಬಾರ್ದು, ಪೇಸ್ಟು ಥರ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿರಲಿ. ತರಿಯಾಗಿದ್ರೇ ಚಂದ ಚಟ್ನಿ ಇಡ್ಲಿ ಮತ್ತು ದೋಸೆಗೆಲ್ಲ. ಸೊ ಹಾಗಾಗಿ ಅಷ್ಟೇ. ಈಗ ಆಗಿರೋವಂಥ ಚಟ್ನಿನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಹೆಲ್ದಿಯಾಗಿರುವಂತಹ ಚಟ್ನಿ ರೆಸಿಪಿ. ಮನೆಯಲ್ಲಿ ಯಾವಾಗಲೂ ಕೂಡ ದೋಸೆ ಇಡ್ಲಿಗಿಂತ ಈ ಚಟ್ನಿಯನ್ನು ಮಾಡಿದ್ರಂತೂ ಅವರೇ ಜಾಸ್ತಿ ಈ ಚಟ್ನಿನ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅದಾದ ನಂತರ ಈಗ ಒಂದು ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ
ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸಿಡಿದ ನಂತರ ಜೀರಿಗೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಜೀರಿಗೆ ಸಾಸಿವೆ ಎಲ್ಲ ಸಿಡಿದ ನಂತರ ಸ್ವಲ್ಪ ಕಡಲೆಬೇಳೆಯನ್ನು ತಗೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ತೀನಿ. ಕಡಲೆಬೇಳೆ ಒಂದು ಅರ್ಧ ಸ್ಪೂನು, ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು, ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರುಚಿಯಾಗಿರುವಂತಹ ಒಂದು ಕಾಯಿ ಚಟ್ನಿ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಖಂಡಿತವಾಗ್ಲೂ ನಾನು ಸುಮಾರು ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿ ಚೆಕ್ ಮಾಡಿ. ಚಟ್ನಿ ರೆಸಿಪಿ ನಾದ್ಯ ಕಲರ್ಫುಲ್ ಅಂತ ಅಂದರೆ ನಿಮಗೆ ಎಷ್ಟು ಥರದ ಚಟ್ನಿಗಳು ಬರ್ತವೆ ಅಂತ ನೀವೇ ಚೆಕ್ ಮಾಡ್ಬೋದು. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾನಿಲ್ಲಿ ಸ್ಟವ್ನ ಆಫ್ ಮಾಡಿ ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ. ಯಾಕೆ ಅಂತಂದರೆ ಕೆಂಪಗಾಗಿರುತ್ತಲ್ವ, ಇನ್ನು ಜಾಸ್ತಿ ನಾವು ಅದನ್ನೇ ಸ್ಟವ್ ಮೇಲೆ ಇಟ್ಟಿದ್ರೆ ಎಲ್ಲ ಕಪ್ಪಗಾಗೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೀನಿ. ಯಾವಾಗಲೂ ನಾವು ಚಟ್ನಿಯನ್ನು ಮಾಡಬೇಕಾದ್ರೆ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಖಂಡಿತ ಟೇಸ್ಟು ಇನ್ನಷ್ಟು ಹೆಚ್ಚಾಗುತ್ತೆ. ಸೊ ಒಂದು ಸಲ ನೀವು ಈ ರೀತಿಯಾಗಿ ಒಗ್ಗರಣೆಯನ್ನು ಮಾಡಿ ಒಂದ್ಸಲ ನೀವು ಟೇಸ್ಟ್ ಮಾಡಿ ಫ್ರೆಂಡ್ಸ್, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಈಗ ಚಟ್ನಿಯನ್ನು ಒಂದು ಬೌಲಿಗೆ ನಾನು ಸರ್ವ್ ಮಾಡಿಕೊಂಡಿದ್ದೆ. ಇದಕ್ಕೆ ಇವಾಗ ಒಗ್ಗರಣೆ ಮಾಡಿರುವಂತಹ ಒಂದು ಎಲ್ಲದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಎಣ್ಣೆ ಏನು ಜಾಸ್ತಿ ಬೇಕಾಗೋದಿಲ್ಲ, 1 ಸ್ಪೂನ್ ಎಣ್ಣೆ ಇದ್ದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗೋದಿಲ್ಲ. ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಇದೇ ರೀತಿಯಾಗಿ ನೀವು ಯಾವುದಕ್ಕೆ ಆಗಲಿ, ಪೂರಿಗೆ ಆಗಲಿ, ಚಪಾತಿಗೆ ಆಗಲಿ, ಇಡ್ಲಿಗೆ ಆಗಲಿ ಅಥವಾ ದೋಸೆಗಾಗಲಿ, ರೊಟ್ಟಿಗಾಗಲಿ ಈ ಥರ ಚಟ್ನಿಯನ್ನು ನೀವು ತಯಾರಿಸ್ಕೊಂಡು ತಿನ್ಬೋದು. ತುಂಬಾ ಈಸಿಯಾಗಿ ಮಾಡಿರುವಂತಹ ಒಂದು ರುಚಿಯಾಗಿರುವಂತಹ ಚಟ್ನಿ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಮನೆಯಲ್ಲಿ ತಯಾರಿಸಿ ಹೇಗಿತ್ತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ಅದನ್ನು ಕೂಡ ತಿಳಿಸಿ. ಖಂಡಿತವಾಗ್ಲೂ ಅಕಸ್ಮಾತ್ ನಿಮಗೆ ಗೊತ್ತಿರೋವಂಥ ರೆಸಿಪಿಗಳಿದ್ರೂ ಕೂಡ ಅದನ್ನು ಕೂಡ ನನಗೆ ತಿಳಿಸಿ. ನಾನು ಖಂಡಿತವಾಗ್ಲೂ ಆ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಯಾರೆಲ್ಲ ಫಾಲೋ ಮಾಡ್ತಿಲ್ವೋ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೂಡ ಅದರ ಲಿಂಕ್ ಇರುತ್ತೆ. ಒಂದು ಸಲ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ನೋಡಿ ಫಾಲೋ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ಈ ರುಚಿಯಾಗಿರುವಂಥ ಒಂದು ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿತ್ತು ಅನ್ನೋದು ನೀವು ಕೂಡ ಮನೆಯಲ್ಲಿ ತಯಾರಿಸಿ ತಿಳಿಸೋದಂತೂ ಮರಿಬೇಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.